ಚಿತ್ತಾಪುರ ಪುರಸಭೆಯ ಅಧ್ಯಕ್ಷರಾಗಿ ಅನ್ನಪೂರ್ಣ ನಾಗಪ್ಪ ಕಲ್ಲಕ್, ಉಪಾಧ್ಯಕ್ಷರಾಗಿ ಅತಿಯಾ ಬೇಗಂ ನಸೀಮುದ್ದೀನ್ ಅವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಹಸೀಲ್ದಾರ್ ನಾಗಯ್ಯ ಹಿರೇಮಠ ಅವರು ತಿಳಿಸಿದ್ದಾರೆ. ಪುರಸಭೆ ಸಭಾಂಗಣದಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿ ಮಹಿಳೆ ಮೀಸಲಾತಿಯಡಿ ಕಾಂಗ್ರೆಸ್ ಪಕ್ಷದ ಸದಸ್ಯೆ ಅನ್ನಪೂರ್ಣ ನಾಗಪ್ಪ ಕಲ್ಲಕ್ ಹಾಗೂ ಬಿಜೆಪಿಯಿಂದ ಸದಸ್ಯೆ ಸುಶೀಲಾ ದೇವಸುಂದರ್ ನಾಮಪತ್ರ ಸಲ್ಲಿಸಿದರು. ಅನ್ನಪೂರ್ಣ ನಾಗಪ್ಪ ಕಲ್ಲಕ್ ಅವರು 18 ಸದಸ್ಯರ ಮತಗಳನ್ನು ಪಡೆಯುವ ಮೂಲಕ ಗೆಲುವು ಸಾಧಿಸಿದ್ದಾರೆ. ಪ್ರತಿಸ್ಪರ್ಧಿ ಸುಶೀಲಾ ದೇವಸುಂದರ್ ಅವರು 5 ಜನ ಸದಸ್ಯರ ಮತ ಪಡೆದು ಪರಾಭವಗೊಂಡಿದ್ದಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಮಹಿಳೆ ಮೀಸಲಾತಿಯಡಿ ಕಾಂಗ್ರೆಸ್ ಪಕ್ಷದಿಂದ ಅತಿಯಾ ಬೇಗಂ ನಜೀಮುದ್ದೀನ್ ಅವರು ನಾಮಪತ್ರ ಸಲ್ಲಿಸಿದರು. ಆದರೆ ಬಿಜೆಪಿಯಲ್ಲಿ BCA ಮಹಿಳೆ ಸದಸ್ಯ ಇರದೇ ಕಾರಣಕ್ಕೆ ನಾಮಪತ್ರ ಸಲ್ಲಿಸಿರಲಿಲ್ಲ. ಹೀಗಾಗಿ ಅತಿಯಾ ಬೇಗಂ ನಜೀಮುದ್ದೀನ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪುರಸಭೆಯ ಒಟ್ಟು 23 ಸದಸ್ಯರ ಪೈಕಿ ಕಾಂಗ್ರೆಸ್ 18 ಹಾಗೂ ಬಿಜೆಪಿ 5 ಸದಸ್ಯರು ಸೇರಿದಂತೆ ಎಲ್ಲ 23 ಸದಸ್ಯರು ಚುನಾವಣಾ ಪ್ರಕ್ರಿಯೆಯಲ್ಲಿ ಹಾಜರಿದ್ದರು. ಚುನಾವಣಾಧಿಕಾರಿಯಾಗಿ ತಹಸೀಲ್ದಾರ್ ನಾಗಯ್ಯ ಹಿರೇಮಠ, ಸಹಾಯಕ ಚುನಾವಣಾಧಿಕಾರಿ ಪುರಸಭೆ ಮುಖ್ಯಾಧಿಕಾರಿ ಮನೋಜ್ ಕುಮಾರ್ ಗುರಿಕಾರ್ ಅವರು ಚುನಾವಣೆ ಪ್ರಕ್ರಿಯೆ ನಡೆಸಿದರು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಸಂಭ್ರಮಾಚರಣೆ ಮಾಡಿದರು. ನನಗೆ ಆಯ್ಕೆ ಮಾಡಿದಂಥ 18 ಜನ ಕಾಂಗ್ರೆಸ್ ಪಕ್ಷದ ನಾಯಕರಿಗೂ ಎಲ್ಲರಿಗೂ ಧನ್ಯವಾದ. ಪ್ರಿಯಾಂಕಾ ಖರ್ಗೆಜಿ ಅವರು ಗುಲ್ಬರ್ಗ ಡಿಸ್ಟಿಕ್ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆಜಿ ಅವರಿಗೂ ನನ್ನ ಅನಂತ ನಮಸ್ಕಾರ. ಎಲ್ಲರಿಗೂ ಧನ್ಯವಾದಕ್ಕಾಗಿ ಏನೋ ಮಾತಾಡ್ಬೇಕು ಅಂದ್ಕೊಂಡಿದ್ದೆ, ಆದರೆ ಮಾತಾಡೋಕ್ಕೆ ನನಗೆ ಆಗ್ತಾ ಇಲ್ಲ. ಇಷ್ಟು ಜನರ ಮುಂದೆ ನಾ ಏನು ಹೇಳಿದ್ರು ಏನು ಅನಿಸುತ್ತೋ ಅನ್ನೋದೊಂದು. ಆದರೆ ಎಲ್ಲರೂ ದೊಡ್ಡ ನಾಯಕರಿದ್ದಂಥ ಎಲ್ಲರೂ ನನಗೆ ಜವಾಬ್ದಾರಿ ವಹಿಸಿದಂಥ ಜವಾಬ್ದಾರಿಯನ್ನು ನಾನು ನಿರ್ವಹಿಸ್ತೇನೆ ಅಂದು ಎಲ್ಲರೂ ನಾಯಕರು ನಂಬಿದಂಥ ನಂಬಿಕೆ ನಾವು ಉಳಿಸ್ಕೋತೀನಿ. ಮತ್ತು ಒಂದು ಪಕ್ಷ ನಾನು ತಪ್ಪು ಮಾಡಿದ ಕ್ಷಣದಲ್ಲಿ ಇದು ತಪ್ಪಿದೆ, ಇದು ಸರಿ ಮಾಡಿ ಅಂತ ಎಲ್ಲರಿಗೆ ಕೇಳುವಂಥ ಅಧಿಕಾರ ಇದೆ. ಅವರೆಲ್ಲರೂ ನಾನು ಕೇಳ್ಬೋದು ಮತ್ತು ಅದಕ್ಕೆ ನಾನು ಮನ್ನಣೆ ಮಾಡ್ತೀನಿ. ತಪ್ಪಿದ್ದಾಗ ತಿಳಿಸ್ಕೊಂಡ್ರೆ ನಾನು ಮತ್ತು ಅವರು ಎಲ್ಲರೂ ಹೊಂದಾಣಿಕೆ ಆಗಿ ಈ ಚಿತ್ತಾಪುರ ಕ್ಷೇತ್ರವನ್ನು ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗ್ತೀವಿ ಅನ್ನೋ ನಂಬಿಕೆ, ನಾವೆಲ್ಲರೂ ಒಗ್ಗಟ್ಟಾಗಿರ್ತೇವೆಂಬ ನಂಬಿಕೆ ನಮಗಿದೆ. ಇದೇ ಸಹಕಾರದಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಉದ್ದೇಶಿಸಿ ಮುಕ್ತರಾಗಿ ಪ್ರಿಯಾಂಕಾ ಖರ್ಗೆಜಿ ಅವರು ಆಯ್ಕೆ ಮಾಡಿದ ಮಾತು ಕೂಡ ಸವಿಸ್ತಾರವಾಗಿ ಹೇಳಿದರು. ಚುನಾವಣೆಗಳು ಬಂದಾಗ ಸಾಮಾನ್ಯವಾಗಿ ಆಕಾಂಕ್ಷಿಗಳು ಹೆಚ್ಚಿಗಿರ್ತಾರೆ. ನಾಯಕರಾದವರಿಗೆ ಕೂಡ ಒಂದು ಕಷ್ಟದ ಮಾತು ಕೇಳಿದ್ರೆ ಆಕಾಂಕ್ಷಿಗಳು ಹೆಚ್ಚಿಗೆ ಆದಾಗ ಯಾರನ್ನು ಪರಿಗಣಿಸಬೇಕು, ಯಾರನ್ನು ಪರಿಗಣಿಸಬಾರ್ದು, ನಾವು ಯಾರಾದರೂ ಅಭ್ಯರ್ಥಿಗಳನ್ನು ಪರಿಗಣಿಸಲೆಂದರೆ ಅವರ ಹೊಣೆಗಾರರು ಅನ್ನೋ ಮಾತು ಯಾರ ಬಳಿ ಬರೋಂಗಿಲ್ಲ. ಆದರೆ ಆಕಾಂಕ್ಷಿಗಳು 3-4 ಜನ ಇದ್ದರೂ ಕೂಡ ಸ್ಥಾನ ಇರೋದು ಒಂದೇ ಒಂದು ಸ್ಥಾನ ಇರ್ತಾರೆ. 3-4 ಜನ ಆಕಾಂಕ್ಷಿಗಳಾಗಿದ್ದರು. ಶಿವಕಾಂತರಾಗಿರ್ಬೋದು, ಸುಭಾಷ್ ಅವರ ಮನೆಯವರಾಗಿರ್ಬೋದು ಮತ್ತು ಹಾಗೂ ಕಲ್ಲಕ್ ಅವರ ಮನೆಯಲ್ಲಿ ಕೂಡ 3 ಜನ ಅಧ್ಯಕ್ಷರಿಗೆ ಆಕಾಂಕ್ಷಿಗಳಾದರೆ ಅದರಿಂದ ಉಪಾಧ್ಯಕ್ಷರಿಗೆ 4 ಸ್ಥಾನಗಳು 4 ಜನ ಕೂಡ ಆಕಾಂಕ್ಷಿಗಳಾಗಿದ್ದರು. ಸುಮಾರು ದಿನಗಳಿಂದ ಪೈಪೋಟಿ ನಡೀತಾನೆ ಇತ್ತು. ಇದು ನಮಗೂ ಕೂಡ ಎಲ್ಲರೂ ಕೂಡ ತೆಗೆದುಕೊಂಡು ಹೋಗಬೇಕು, ಯಾರನ್ನು ಅಧ್ಯಕ್ಷ ಮಾಡಬೇಕು ಅಂತ ಕೇಳಿದಾಗ ಎಲ್ಲ ಹಿರಿಯರು ನಾಯಕರು ಸೇರಿಬಿಟ್ಟು ತಾವು ದಯಮಾಡಿ ಒಂದು ವೀಕ್ಷಕರನ್ನು ಕಳಿಸ್ಕೊಟ್ಟು ಚಿತ್ತಾಪುರಕ್ಕೆ. ಆ ವೀಕ್ಷಕರ ಮುಖಾಂತರ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಒಂದು ಅಭಿಪ್ರಾಯವನ್ನು ಪಡೆದುಕೊಡ್ರಿ. ಅವರ ಅಭಿಪ್ರಾಯವನ್ನು ಪಡೆದುಕೊಂಡ ನಂತರ ತಾವು ಹೈಕಮಾಂಡ್ದವ್ರು ಏನು ನಿರ್ಧಾರ ತೆಗೆದುಕೊಳ್ತೀರಿ ತಾವೆಲ್ಲರೂ ಕೂಡ ಭದ್ರತೆ ಮಾತು ಕೂಡ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ನಾವು ಆಗಲಿ ಭೀಮಣ್ಣಾಗಲಿ ಮುಕ್ತಾರ್ ಪಟಾಗಲಿ ಉಳಿದಂಥ ಎಲ್ಲ ಹಿರಿಯ ನಾಯಕರು ಕೂಡ ಒಂದು ಸಂದೇಶ ಕೊಟ್ಟಾಗ ವೀಕ್ಷಕರಾಗಿ ಆಗಮಿಸಿದಂಥ ಮಜಾರ್ ಖಾನ್ ಅವರು ಮತ್ತು ಶ್ಯಾಮಗೌಡರು ಬಂದು ಎಲ್ಲ ಪುರಸಭೆಯ ಸದಸ್ಯರ ಅಭಿಪ್ರಾಯವನ್ನು ಪಡೆದುಕೊಂಡು ಕೊನೆಯ ಹಂತಕ್ಕೆ ಬಂದಾಗ ಪುನಃ ನಾವು ಕಲ್ಲಕ್ ಅವರ ಹೆಸರನ್ನು ವೀಕ್ಷಕರ ಮುಖಾಂತರ ನಮ್ಮ ಗಮನಕ್ಕೆ ಬಂತು. ನಾನು ಒಂದೇ ಒಂದು ಕಳಕಳಿ ಮನವಿ ಅಂತ ಹೇಳಿದ್ರೆ, ಪುರಸಭೆ ಸದಸ್ಯರು ಆಕಾಂಕ್ಷಿಗಳು ಇದ್ರೂ ಕೂಡ ಅನಿವಾರ್ಯವಾಗಿ ನಮಗೂ ಕೂಡ ಒಂದು ಕಷ್ಟದ ಮಾತಾಗಿದೆ. ಯಾರೂ ಕೂಡ ನಾವು ಅಧ್ಯಕ್ಷರಾಗಿ ಪ್ರಿಯಾಂಕಾ ಸರ್ ಮಾಡಲಿಲ್ಲ, ನಾವು ಸಮರ್ಥರಿದ್ದೆವು. ಹೆಚ್ಚಿನ ಒಂದು ಪುರಸಭೆ ಸದಸ್ಯರನ್ನು ಒತ್ತಡ ಕೂಡ ಇತ್ತಮದು ಕೂಡ ನಮಗೂ ಕೂಡ ಇದೆ. ರಾಜಕಾರಣದಲ್ಲಿ ಒಂದೊಂದು ಸಲ ಪುರಸಭೆ ಸದಸ್ಯರ ಅಭಿಪ್ರಾಯ ಪಡ್ಕೊಳ್ಬೇಕಾಗ್ತದೆ. ಒಂದೊಂದು ಸಲ ಪುರಸಭೆ ಸದಸ್ಯರ ಅಭಿಪ್ರಾಯ ಕೂಡ ಹೆಚ್ಚು ಕಡಿಮೆ ಆದಾಗ ಕೂಡ ಒಂದೊಂದು ಸಂದರ್ಭದಲ್ಲಿ ಪಕ್ಷ ನಿರ್ಣಯ ಮಾಡುತ್ತದೆ. ಅನಿವಾರ್ಯ ಕಾರಣಗಳಿಂದ ಆ ಪಕ್ಷಕ್ಕೆ ಏನು ಅನಿಸ್ತದೆ ಮತ್ತು ನಾಯಕರಿಗೆ ಏನು ಅನಿಸ್ತದೆ. ಈ ಒಂದು ಚಿತ್ತಾಪುರದ ಎಲ್ಲ ನಾಯಕರನ್ನ ಅವರ ಅಭಿಪ್ರಾಯ ಪಡೆದು
ಹಿಂದೆ ದಿನವೇ ನಮ್ಮೆಲ್ಲರ ನಾಯಕರಂತ ಪ್ರಿಯಾಂಕ್ ಖರ್ಗೆಜಿಯವರಿಗೆ ನಾವೆಲ್ಲ ವಿಷಯವನ್ನು ಮುಟ್ಟಿಸಿ ಅವರು ಹಳೆದು ತೂಗಿ ಎಲ್ಲ ನೋಡಿಬಿಟ್ಟು ಬಹುಶಃ ಈ ಸ್ಥಾನಕ್ಕೆ ಇಲ್ಲಿರುವ ಎಲ್ಲರೂ ಅನೇಕರು ಕೂಡ ಸಮರ್ಥನೆ, ಅದರಲ್ಲಿ ಕೂಡ ಸಾಮಾಜಿಕ ನ್ಯಾಯದ ಅಡಿ ಜೊತೆಗೆ ಎಲ್ಲರನ್ನ ತೆಗೆದುಕೊಂಡು ಹೋಗುವ ಮಿಸಸ್ ಕಲ್ಲಕ್ ಅವರನ್ನ ಪುರಸಭೆಯ ಅಧ್ಯಕ್ಷರಾಗಿ ಮಾಡಿದ್ದಕ್ಕೆ ಪ್ರಿಯಾಂಕ್ ಖರ್ಗೆಜಿ ಪರವಾಗಿ ಚಿತ್ತಾಪುರ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಎಲ್ಲರನ್ನ ಮತ್ತೊಮ್ಮೆ ಅವರನ್ನ ಅಭಿನಂದಿಸ್ತೇನೆ. ಜೊತೆಗೆ ಉಪಾಧ್ಯಕ್ಷ ಸ್ಥಾನ ಕೂಡ ಬಹಳಷ್ಟು ಜನರು ಇವತ್ತು ದಿವಸ ಅವರು ಸಮರ್ಥಿದ್ರು. ಅದೇ ರೀತಿಯಾಗಿ ಆತಿಯಾ ಮೇಡಮ್ ಅವರನ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ಪ್ರಿಯಾಂಕ್ ಖರ್ಗೆಜಿಯವರು ಎಲ್ಲ ನಾಯಕರು ವಿಶ್ವಾಸ ಮಾಡಿದ್ದು ಅವರಿಗೆ ಕೂಡ ಪಕ್ಷ ಒಂದು ಅಭಿನಂದನೆಗಳನ್ನು ಸೇರಿಸ್ತೇನೆ. ಜೊತೆಗೆ ಈ ಒಂದು ಉಳಿದ 18 ತಿಂಗಳ ಅವಧಿಯಲ್ಲಿ ಪ್ರಿಯಾಂಕ್ ಖರ್ಗೆಜಿ ಇವತ್ತೇನು ಕೆಲಸದಲ್ಲ, ಚಿತ್ತಾಪುರನ ಸಮಗ್ರ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ತಂದುಬಿಟ್ಟು ಜಿಲ್ಲೆಯಲ್ಲೇ ಅಲ್ಲ ರಾಜ್ಯದ ಒಳ್ಳೆಯ ಹೆಸರಿನ ಅವರ ಒಂದು ಆಶಯದ ಮೇರೆಗೆ, ಯಾಕಂದ್ರೆ ಸಾಕಷ್ಟು ಜನ ಇವತ್ತು ಪ್ರತಿಸ್ಪರ್ಧೆ ಇದ್ರೂ ಕೂಡ ನಿಮ್ಮನ್ನು ಆಯ್ಕೆ ಮಾಡಿದಾಗ ನೀವು ನಿಮ್ಮ ಜವಾಬ್ದಾರಿ ಅರಿತು ಪಕ್ಷದ ತತ್ವ, ಸಿದ್ಧಾಂತ, ಸಾಮಾಜಿಕ ನ್ಯಾಯ ಇವೆಲ್ಲವನ್ನ ಪರಿಗಣಿಸಿ ಪ್ರಿಯಾಂಕ್ ಖರ್ಗೆಜಿ ಹೆಸರನ್ನು ತರಬೇಕು. ಜೊತೆಗೆ ಚಿತ್ತಾಪುರವನ್ನ ಸಮಗ್ರ ಅಭಿವೃದ್ಧಿ ನಮ್ಮಿಂದ ಈ 7 ತಿಂಗಳಲ್ಲಿ ಏನೆಲ್ಲ ಮಾಡಕ್ ಸಾಧ್ಯ ಅದೆಲ್ಲ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಆಶಿಸ್ತಾ ನಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಕರೆಸಿ ಅಧ್ಯಕ್ಷರು ಅಣ್ಣಾರಾಯಿ ವಿಯುಣಿ, ಅರ್ಜತ ಟೆಟು, ಕನ್ನಡ ನ್ಯೂಸ್, ಚಿತ್ತಾಪುರ್.